ಎಲ್ಲರಿಗೂ ಆಸ್ಟ್ರೋಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಹಾಗೆಯೇ ಈ ಒಂದು ಚಾನಲಲ್ಲಿ ನೀವು ಅಸ್ಟ್ರಾಲಜಿ ರಿಲೇಟೆಡ್ ಅಂದರೆ ಜ್ಯೋತಿಷ್ಯದ ರಿಲೇಟೆಡ್ ಯಾವುದೇ ಒಂದು ಕಂಟೆಂಟ್ನ ಈ ಚಾನಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಏನು ಟಾಪಿಕ್ ಇರುತ್ತೆ ಅಂದರೆ, ಫಸ್ಟು ನನ್ನ ಚಾನಲಲ್ಲಿ ಯಾವ ವಿಡಿಯೋ ಮುಖಾಂತರ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗಿಲ್ಲ. ಅದರಿಂದ ನನ್ನ ಆಡಿಯನ್ಸ್ ಅಂದರೆ ಫ್ಯೂಚರ್ ಆಡಿಯನ್ಸ್ ಅಂತ ತೊಗೊಂಡದಾದರೆ ಅವ್ರಿಗೆ ಇರುವಂಥ ಕ್ವೇರೀಸ್ನ ನಾನು ತೊಗೊಂಡಿದ್ದೀನಿ ಇಲ್ಲಿ. ಅದರಿಂದ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಕ್ವೆಶ್ಚನ್ಸ್ ಕೇಳಿ ಅಂತ ಹಾಕಿದೆ. ಎಷ್ಟೊಂದು ಒಳ್ಳೆ ಕ್ವೆಶನ್ಸ್ ಬಂದಿದೆ. ಅದರಲ್ಲಿ ಸ್ವಲ್ಪ ಕ್ವೆಶನ್ನ ನಾನು ಪಿಕ್ ಮಾಡಿಕೊಂಡು ಅದಕ್ಕೆ ಆನ್ಸರ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ನನ್ನ ವಾಯ್ಸ್ ಏನಾದರೂ ಎಕೋ ಆಗ್ತಾಯಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾನು ಮೈಕ್ನ ಚಾರ್ಜ್ ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ತುಂಬ ಜನ ತುಂಬ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ನ ಕೇಳಿದ್ದೀರ. ನನ್ನ ಕಡೆಯಿಂದ ಎಷ್ಟು ನಿಮಗೆ ಅರ್ಥ ಮಾಡಿಸ್ಬೋದು ಅಷ್ಟನ್ನು ಶಾರ್ಟಾಗಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ಹಾಗೆಯೇ ಲಾಸ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಕ್ವೆಶನ್ ಇದೆ, ಅದು ಎಲ್ಲರಿಗೂ ಬೇಕಾಗಿರುವಂತಹ ಕ್ವೆಶನ್. ಅದಕ್ಕೆ ಆನ್ಸರ್ ಮಾಡಿದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಫಸ್ಟ್ ಕ್ವೆಶನ್ನ ತಗೊಳ್ಳೋಣ. ಇವ್ರು ಕೇಳಿದರೆ ಅವಳಿ ಜವಳಿ ಮಕ್ಕಳು 5 ನಿಮಿಷ ಡಿಫ್ರೆನ್ಸ್ ಅಷ್ಟೇ, ಆದರೆ ಏಳಿಗೆಯಲ್ಲಿ ಈ ಥರ ಎಲ್ಲ ಡಿಫ್ರೆಂಟ್ ಯಾಕಾಗುತ್ತೆ ಅಂತ ಕೇಳೋದಾದರೆ, ಪ್ರತಿಯೊಬ್ಬರಿಗೂ 5 ನಿಮಿಷ ಡಿಫ್ರೆನ್ಸ್ ಇದ್ರೂ ಗ್ರಹಗಳ ಡಿಗ್ರಿ ಬದಲಾಗುತ್ತೆ. ಹಾಗೆ ದಶ ಅಂತರ್ದಶದ ಏನಿರುತ್ತೆ ಅದು 5 ನಿಮಿಷ ಇದಾದ್ರೂ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಒಂದು ಎಫೆಕ್ಟ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಯಾವ ದಶ ನಡೀತಿದೆ ಆ ಗ್ರಹ ಅವರ ಕುಂಡಲಿಯಲ್ಲಿ ಹೇಗೆ ಪ್ಲೇಸ್ಮೆಂಟ್ ಇದೆ ಅಂತ ನೋಡ್ಕೊಳ್ಳಿ. ಅದಕ್ಕೆ ಏನಾದರೂ ಪರಿಹಾರ ಮಾಡ್ಕೋಬೋದಾ ಮಾಡ್ಕೊಳ್ಳಿ. ಹಾಗೆಯೇ ಇಬ್ರಿಗೂ ಒಂದೇ ಥರ ಏಳಿಗೆ ಇರುತ್ತಾ ಅಂತಂದರೆ ಇದು ತೀರ್ಘ ಟೈಮ್ ಬೇಸ್ಡ್ ಆಗಿರೋದ್ರಿಂದ ಅದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. 5 ನಿಮಿಷ ಡಿಫ್ರೆನ್ಸನ್ನು ಮ್ಯಾಟರ್ ಬರಲ್ಲ. ಹುಟ್ಟಿದಾಗ ಗ್ರಹಗಳ ಡಿಗ್ರಿ ಹೇಗಿದೆ ಹಾಗೆಯೇ ದಶ ಯಾವುದಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಈ ಕ್ವೆಶನ್ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಇದರಲ್ಲಿ ಅವರು ಕೇಳಿದ್ದಾರೆ, ನಾವು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಯಾಕೆ, ಒಳ್ಳೆಯ ಕೆಲಸಗಳಿಗೆ ರಿಸಲ್ಟ್ ಯಾಕಿಲ್ಲ ಅಂತ ಕೇಳೋದಾದರೆ ನಾನು ಹೇಳ್ತೀನಿ, ನಮಗೆ ಈ ಜನ್ಮದಲ್ಲಿ ನಾವೇನು ಮಾಡಿದ್ದೀವಿ ನಮಗೆ ಗೊತ್ತು. ಆದರೆ ಹೋದ ಜನ್ಮದಲ್ಲಿ ಏನು ಮಾಡಿದ್ದೀವಿ ಅಂತ ನಮಗೆ ಗೊತ್ತೂ ಇಲ್ಲ. ಹಾಗೆ ನೆನಪು ಕೂಡ ಇರೋದಿಲ್ಲ. ಅದನ್ನು ನೆನಪು ಮಾಡಿಸೋದಕ್ಕೆ ಎಷ್ಟೊಂದು ಇವೆಂಟ್ಸು ರಿಪೀಟೆಡ್ ಪ್ಯಾಟ್ರನಲ್ಲಿ ಆಗ್ತಾ ಇರುತ್ತೆ. ಈ ಜನ್ಮದಲ್ಲಿ ನೀವು ಕೆಟ್ಟದ್ದು ಮಾಡಿಲ್ಲ, ಹೌದು, ಈ ಜನ್ಮದಲ್ಲಿ ಒಳ್ಳೆ ಕರ್ಮನ ತೊಗೊಂಡಿರ್ತೀರ. ಆದರೆ ಹೋದ ಜನ್ಮದಲ್ಲಿ ಏನೋ ಒಂದು ಕರ್ಮ ಮಾಡಿರ್ತೀರ. ಆ ಒಂದು ಪ್ರಾರಬ್ಧ ಕರ್ಮ ಆಗಿ ಈ ಜನ್ಮದಲ್ಲಿ ಅನುಭವಿಸ್ಲಿ ಅಂತಲೇ ಬಂದಿರುತ್ತೆ. ಅದಕ್ಕೋಸ್ಕರ ಈ ಥರ ಆಗ್ತಾ ಇರುತ್ತೆ. ಸೊ ಇದು ಪ್ಯೂರ್ಲಿ ಕರ್ಮ ಬೇಸ್ಡ್ ಅಂತ ಹೇಳೋಣ. ಹಾಗೆಯೇ ಇವಾಗ ನಾವು ಕರ್ಮ ಬೇಸ್ಡ್ ಅಂತ ತೊಗೊಂಡಾಗ ಇಲ್ಲಿ ಇವಾಗ ಏನು ಮಾಡ್ತಾಯಿದ್ದೀವಿ ಅದು ಬರಲ್ಲ. ಹೌದು, ಇವಾಗ ಒಳ್ಳೆ ಕೆಲಸ ಮಾಡೋದ್ರಿಂದ ರಿಸಲ್ಟಲ್ಲಿ ಏರುಪೇರನ್ನು ನೋಡ್ಬೋದು. ಬಿಟ್ಟರೆ ಕಂಪ್ಲೀಟಾಗಿ ನಿಮ್ಮ ಕರ್ಮನ ಏನೂ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಸೊ ಆದಷ್ಟು ಹೌದು, ಓ ಜನ್ಮದಲ್ಲಿ ಏನೋ ಒಂದು ಆಗಿರುತ್ತೆ, ಅದರಿಂದ ಈಗ ರಿಸಲ್ಟ್ ಕೂಡ ಹಾಗೆ ಬರ್ತಾ ಇರುತ್ತೆ. ಈ ಜನ್ಮದಲ್ಲಿ ಕೆಟ್ಟದಾಗ್ತಾಯಿದ್ರು ನಿಮ್ಮ ಪ್ರಯತ್ನನ ನೀವು ಮಾಡ್ತಾಯಿರಿ, ರಿಸಲ್ಟ್ ಒಂದಲ್ಲ ಒಂದು ದಿನ ಸಿಗುತ್ತೆ. ಯಾಕೆಂದರೆ ಕ್ರಿಯಾಮಾನ್ ಕರ್ಮ ಅಂತ ಇರುತ್ತೆ. ಈ ಜನ್ಮದಲ್ಲಿ ಮಾಡಿರುವಂಥ ಕರ್ಮ ತುಂಬ ಚೆನ್ನಾಗಿತ್ತು ಅಂದರೆ ಫೈನಲ್ ರಿಸಲ್ಟ್ ಕೂಡ ಹಾಗೆ ಗಿಫ್ಟ್ ಆಗಿ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ನಿಮ್ಮ ಕೆಲಸ ಎಷ್ಟಿದೆ ಅಷ್ಟೇ ಮಾಡ್ಕೊಂಡು ಹೋಗಿ. ಸೊ ಈ ಒಂದು ಕ್ವೆಶನ್ನ ತುಂಬ ಜನ ಕೇಳಿರ್ತೀರ. ಅದಕ್ಕೋಸ್ಕರ ಈ ಕ್ವೆಶನ್ಗೆ ನಾನು ಆನ್ಸರ್ ಮಾಡಲೇಬೇಕು ಅಂತ ಪಿಕ್ ಮಾಡಿದ್ದೀನಿ. ಮೂಲ ನಕ್ಷತ್ರದವರು ಯಾಕಿಷ್ಟು ಭಯ ಪಡ್ತಾರೆ ಅಥವಾ ಯಾಕೆ ಎಲ್ಲರಿಗೂ ಎದುರಿಸಿದ್ದಾರೆ ಅಂತ ಗೊತ್ತಿಲ್ಲ. ಪ್ರತಿಯೊಂದು ನಕ್ಷತ್ರಕ್ಕೂ ಅಧಿಪತಿ ಇರ್ತಾರೆ. ಆ ಅಧಿಪತಿ ಗ್ರಹಗಳು ಒಂದೊಂದು ಸರಿ ಒಳ್ಳೇದು ಮಾಡಿದ್ರೆ ಒಂದೊಂದು ಸರಿ ಕೆಟ್ಟದ್ದು ಮಾಡುತ್ತೆ. ಇದು ಒಂದೇ ಅಂತ ಹೇಳೋದಲ್ಲ. ಯಾಕೆ ಅಂತಂದರೆ ಮೂಲ ನಕ್ಷತ್ರನ ರೂಲ್ ಮಾಡೋದು ಕೇತು ಆಗಿರೋದ್ರಿಂದ ಕೇತು ಏನು ಮಾಡ್ತಾನೆ ಅಂದರೆ ಎಲ್ಲದರಿಂದ ಡಿಟ್ಯಾಚ್ಮೆಂಟ್ ಮಾಡಿಸುತ್ತೆ. ಅದಕ್ಕೋಸ್ಕರ ಮದುವೆ ಆಗುವಾಗೂ ಸ್ವಲ್ಪ ಯೋಚನೆ ಮಾಡ್ತಾರೆ. ಯಾಕೆಂದರೆ ಅವ್ರಿಗೆ ಈ ಬೇಸಿಕ್ಕಾಗಿ ಒಂದು ಮನುಷ್ಯನಿಗೆ ಏನೇನು ಬೇಕೋ ಅದೆಲ್ಲದರಿಂದ ಡಿಟ್ಯಾಚ್ಮೆಂಟ್ ಕೊಡುತ್ತೆ. ಎಲ್ಲ ಮದುವೆ ಮಾಡುವಾಗ ಯೋಚನೆ ಮಾಡ್ತಾನೆ ಅನ್ನೋದು ಬಿಟ್ಟರೆ ಈ ಒಂದು ನಕ್ಷತ್ರ ತುಂಬ ಪವರ್ಫುಲ್ ನಕ್ಷತ್ರ ಅಂತ ಹೇಳ್ಬೋದು. ಸೊ ಶಾಂತಿ ಮಾಡಿಸ್ಲೇಬೇಕಾ ಅಂತಂದರೆ ನಾನು ಹೇಳ್ತೀನಿ, ಶಾಂತಿ ಮಾಡಿಸಿಲ್ಲ ಅಂತಂದರೂ ಗಣಪತಿ ಪೂಜೆನ ಮಾಡ್ತಾ ಬನ್ನಿ. ಅದು ಟ್ಯೂಸ್ಡೇಸು ಕೇತುನ ಗಣಪತಿ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇನ್ ಕೇಸ್ ನಿಮ್ಮದು ಮೂಲ ನಕ್ಷತ್ರ ಇತ್ತು, ತುಂಬ ಟೆನ್ಷನ್ ಇದೆ ನಿಮ್ಮ ಲೈಫಲ್ಲಿ ಅಂತಂದರೆ ನಾನು ಸಜೆಸ್ಟ್ ಮಾಡೋದು ಜಸ್ಟ್ ಡೈಲಿ ಗಣಪತಿ ಪೂಜೆ ಮಾಡ್ತಾ ಬನ್ನಿ, ಎಸ್ಪೆಷಲಿ ಟ್ಯೂಸ್ಡೇ ಅಂತ ಹೇಳ್ತೀನಿ. ವಿತೌಟ್ ಪ್ರಾಪರ್ ಡೇಟಾ ಹೇಗೆ ನಾವು ಪ್ರೆಡಿಕ್ಷನ್ ಕೊಡ್ಬೋದು ಅಂತಂದರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಅಲ್ಲಿ ಎಸ್ ಆರ್ ನೋ ಕ್ವಶನ್ಸ್ಗೆ ನಿಮಗೆ ಆನ್ಸರ್ ಸಿಗುತ್ತೆ. ಹಾಗೆಯೇ ಇದು ಕಂಪ್ಲೀಟಾಗಿ ನಿಮ್ಮ ಬಗ್ಗೆ ಹೇಳುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 3 to 6 ಮಂತ್ಸ್ವರೆಗೆ ರಿಸಲ್ಟ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ ಏನಾದರೂ ನಿಮಗೆ ಏನೋ ಒಂದು ಇವೆಂಟ್ ಆಗಬೇಕು ಅಂತ ಹೇಳೋದಾದರೆ ಅದಕ್ಕೆ ಪ್ರಶ್ನಾಶಾಸ್ತ್ರ ಮೂಲಕ ನಾವು ಆನ್ಸರ್ನ ಹುಡುಕ್ಬೋದು. ಅದು ಬಿಟ್ಟರೆ ಕಂಪ್ಲೀಟಾಗಿ ಜಾತಕ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ಟು ಹುಟ್ಟಿ ಡೇಟು ಮತ್ತು ಪ್ಲೇಸ್ ಎಲ್ಲ ಗೊತ್ತಿತ್ತು ಅಂತ ಹೇಳಿದ್ರೆ ಟೈಮ್ನ ಹುಡ್ಕೋ ಕೆಲಸ ಮಾಡ್ಬೋದು. ಬಟ್ ಅದು ಲೆಂತಿ ಪ್ರೋಸೆಸ್ ಆಗಿರೋದ್ರಿಂದ
ಯಾರು ಅಷ್ಟು ತಲೆ ಕೆಡಿಸ್ಕೊಳಲ್ಲ. ಇನ್ ಕೇಸ್ ಏನಾದರೂ ಯಾರಾದರೂ ಅದರಲ್ಲಿ ಪರಿಣಿತರಿದ್ದರು ಅಂತಂದರೆ ಹೋಗಿ ಅವ್ರ ಹತ್ರ ನಿಮ್ಮದು ಜಾತಕನ ಬರೆಸ್ಕೊಂಡು ಬರ್ಬೋದು. ಆದ್ರೂ ನಾ ಹೇಳೋದು ಅಷ್ಟೆಲ್ಲ ನಿಮಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬಿಟ್ಟು ಏನಾದರೂ ರೀಸೆಂಟ್ ಅಂದರೆ ನಿಮ್ಮ ಇಮಿಡಿಯೇಟಾಗಿ ಆಗಬೇಕಾಗಿರೋ ಈವೆಂಟ್ಸ್ ಬಗ್ಗೆ ನೀವು ಕ್ವಶನ್ಸ್ನ ಕೇಳಿ ಆನ್ಸರ್ನ ಪಡ್ಕೋಬೋದು. ಸೊ ಅವ್ರು ಕೇಳ್ತಿದ್ದಾರೆ ಜಾಬ್ ಯಾವಾಗ ಸಿಗುತ್ತೆ ಅಂತ. ಅದು ನಿಮ್ಮ ಜಾತಕದ ಪ್ರಕಾರನೇ ನೋಡಬೇಕಾಗುತ್ತೆ. ನಿಮ್ಮ ಜಾತಕದಲ್ಲಿ ಗ್ರಹಗಳು ಹೇಗೆ ಕೆಲಸ ಮಾಡ್ತಿದೆ, ಹಾಗೆ ಸ್ಥಿತಿಗತಿಗಳು ಹೇಗಿದೆ ಅಂತ ನೋಡಬೇಕಾಗುತ್ತೆ. ಹಾಗೆ ನಿಮಗೆ ಏನಕ್ಕೆ ಕೆಲಸ ಸಿಗ್ತಿಲ್ಲ ಆ್ಯಂಡ್ ಏನು ನಿಮ್ಮಲ್ಲಿ ಕಮ್ಮಿ ಇದೆ, ಏನು ನಿಮ್ಮಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋದನ್ನ ನಾವು ಜಾತಕದ ಮುಖಾಂತರನೇ ನೋಡೋದ್ರಿಂದ ಇದಕ್ಕೆ ಜಸ್ಟು ಇದರಲ್ಲಿ ಆನ್ಸರ್ ಕೊಡೋದಕ್ಕಾಗಲ್ಲ. ಅದು ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಆಲ್ರೆಡಿ ಜಾಬ್ ಸಿಗಬೇಕು ಅಂದರೆ ಏನೇನು ಮಾಡಬೇಕು ಅಂತ ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿಕೊಂಡು ಅದೇ ಥರ ನೀವು ರೆಮಿಡೀಸ್ ಮಾಡ್ಕೊಂಡ್ಬಂದರೆ ಸಿಗುವಂತಹ ಚಾನ್ಸಸ್ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಕ್ವೆಶನ್ಗೂ ಆನ್ಸರ್ ನಾನು ಹೇಳೋದಿಷ್ಟೇ, ನಿಮ್ಮ ಜಾತಕದ ಪ್ರಕಾರನೇ ನೋಡಬೇಕಾಗುತ್ತೆ. ಟೈಮ್ ಇದೆಯಾ ಅಥವಾ ದಶ ಸಪೋರ್ಟ್ ಇದೆಯಾ ಅಂತಲೂ ಕೂಡ ನೋಡಬೇಕಾಗುತ್ತೆ. ಸೊ ನಿಮ್ಮ ಜಾತಕನ ತೋರಿಸ್ಕೊಳ್ಳಿ, ಅದಕ್ಕೆ ಆನ್ಸರ್ ಸಿಗುತ್ತೆ. ಹಾಗೆ ಹೇಳೋದಕ್ಕೆ ಆಗೋದಿಲ್ಲ. ಫಿನಾನ್ಷಿಯಲ್ ಗ್ರೋತ್ ಬಗ್ಗೆ ಹೇಳಿ ಅನ್ನೋದಾದರೆ ಜನರಲ್ ಆಗಾದರೆ ಪ್ರೆಡಿಕ್ಟ್ ಮಾಡ್ಬೋದು, ಆದರೆ ನಿಮ್ಮ ಜಾತಕದ ಪ್ರಕಾರನೂ ಏನು ಮಿಸ್ಟೇಕ್ ಆಗ್ತಿದೆ ಅಂತ ನೋಡಬೇಕಾಗುತ್ತೆ. ಜನರಲ್ ಆಗಿ ಹೇಳೋದಾದರೆ ಫಸ್ಟು ದುಡ್ಡನ್ನ ಹೇಗೆ ಡಿಸಿಪ್ಲಿನ್ ಆಗಿ ರೆಸ್ಪಾನ್ಸಿಬಿಲಿಟಿಯಿಂದ ಯೂಸ್ ಮಾಡಬೇಕು ಅಂತ ಕಲೀರಿ. ಹಾಗೆಯೇ ವೇಸ್ಟಾಗಿ ಖರ್ಚು ಮಾಡ್ತಾ ಇದ್ದೀರಾ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂತಂದರೆ, ಇಲ್ಲಾಂದರೆ ಜಾತಕದ ಪ್ರಕಾರನೇ ಹೇಳಬೇಕಾಗುತ್ತೆ. ಅದು ಬಿಟ್ಟು ಇನ್ ಕೇಸ್ ಏನಾದರೂ ನಿಮ್ಮಲ್ಲಿ ಸಾಲ ಇತ್ತು ಅಂದರೆ ಟ್ಯೂಸ್ಡೇಸ್ ಅದನ್ನು ತೀರ್ಸೋಕ್ಕೆ ಟ್ರೈ ಮಾಡಿ. ಬರೀ ಮಂಗಳವಾರನೇ ಚೂಸ್ ಮಾಡಿ ತೀರ್ಸೋಕ್ಕೆ ಟ್ರೈ ಮಾಡಿ. ಅದು ಬಿಟ್ಟು ಗ್ರೋತಲ್ಲಿ ಏನಾದರೂ ಬೇಕು ಅಂತಂದರೆ ಲಕ್ಷ್ಮೀ ಪೂಜೆ ಅಥವಾ ಕುಬೇರ ಮಂತ್ರಗಳು ಹೇಳ್ಕೊಳೋದಾಗಿರ್ಬೋದು. ಇಲ್ಲ ಅಂತಂದ್ರೂ ಸ್ವಲ್ಪ ಮನೆಯಲ್ಲೂ ವಾತಾವರಣ ಚೆನ್ನಾಗಿ ಇಟ್ಕೊಳೋದ್ರಿಂದ ಫಿನಾನ್ಷಿಯಲ್ ಗ್ರೋತ್ ಚೆನ್ನಾಗಾಗುತ್ತೆ. ಆ ಕಡೆನೂ ಕಾನ್ಸಂಟ್ರೇಟ್ ಮಾಡಿ. ಸೊ ವಿಚ್ ಗಾಡ್ ಅನ್ನೋದಕ್ಕಿಂತ ಅದು ಪರ್ಟಿಕ್ಯುಲರಾಗಿ ನಿಮ್ಮ ಜಾತಕದ ಮೇಲೇ ಡಿಸೈಡ್ ಆಗುತ್ತೆ. ಕಟಕ ರಾಶಿ ಅಂತಿರೋದ್ರಿಂದ ನಾನು ಹೇಳೋದು ರಾಶಿಯ ಅಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ಹೇಗಿದ್ದಾರೆ ಅಂತ ನೋಡ್ಕೊಳ್ಳಿ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೇವರು ಅಂತ ಪರ್ಟಿಕ್ಯುಲರ್ ಚೂಸ್ ಮಾಡೋ ಬದಲು ಲಗ್ನಾಧಿಪತಿ ಅಥವಾ ರಾಶಿಯಾಧಿಪತಿ ಹೇಗೆ ಕೂತಿದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಕಟಕ ರಾಶಿ ಆಗಿರೋದ್ರಿಂದ ಸ್ವಲ್ಪ ನೀರು ಹತ್ರ ಕೂತ್ಕೊಂಡು ಬರೋದಾಗಿರ್ಬೋದು, ಅಥವಾ ಚಂದ್ರ ರಿಲೇಟೆಡ್ ಐಟಮ್ಸ್ನ ದಾನ ಮಾಡೋದಾಗಿರ್ಬೋದು, ಇದನ್ನು ಮಾಡ್ಕೊಂಬನ್ನಿ. ಅದು ಬಿಟ್ಟು ನಿಮಗೆ ಯಾವ ದೇವರು ಕನೆಕ್ಟ್ ಆಗ್ತಾರೆ ಅವ್ರನ್ನೇ ಜೊತೆಗೆ ಇಟ್ಕೊಂಬನ್ನಿ. ಹಾಗೆ ಮನೆ ದೇವ್ರನ್ನ ಬಿಡಕ್ಕೆ ಹೋಗ್ಬಿಡಿ ಅಂತ ಹೇಳ್ಬೋದು. ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ನಾನು ತುಂಬ ತಿಂಗಳಿಂದನೇ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಮಂಗಳ ದೋಷ ಅಂದರೆ ಜಸ್ಟ್ ಇಷ್ಟೇ. ಮಂಗಳ ದೋಷ ಇಲ್ಲದೇ ಇರುವಂತಹ ಪರ್ಸನ್ಗೆ ಲೋ ಎನರ್ಜಿ ಇರುತ್ತೆ. ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಮುಂದೆ ನಿಂತು ಮಾಡುವಂತಹ ಎನರ್ಜಿ ಕಮ್ಮಿ ಇರುತ್ತೆ. ಅದೇ ಮಂಗಳ ದೋಷ ಇರುವಂತಹ ಪರ್ಸನ್ಗೆ ಹೈ ಲೆವೆಲ್ ಎನರ್ಜಿ ಇರುತ್ತೆ. ಅದು ಅಷ್ಟೇ. ಇನ್ ಕೇಸ್ ಏನಾದರೂ ಅದೇ ಒಂದು ಪರಿಸ್ಥಿತಿ ಬಂದು ಆ ಥರದವ್ರನ್ನೇ ಮದುವೆ ಆಗಬೇಕು ಅಂದರೆ, ಇನ್ ಕೇಸ್ ಲವ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಸಿಚುವೇಶನ್ ಬೇಸ್ಡ್ ಆಗಿರ್ಬೋದು, ಈ ಥರ ಏನಾದರೂ ಇತ್ತು ಅಂದರೆ ನಾನು ಸಜೆಸ್ಟ್ ಮಾಡೋದು, ಯಾರಿಗೆ ಮಂಗಲ ದೋಷ ಇದೆ ಅವ್ರಿಗೆ ಮಂಗಲ ದೋಷ ಇಲ್ಲದೆ ಇರೋರು ಅಡ್ಜಸ್ಟ್ ಆಗೋಕ್ಕೆ ಟ್ರೈ ಮಾಡಿ. ಹಾಗೆಯೇ ಇನ್ ಕೇಸ್ ಏನಾದರೂ ಮಂಗಲ ದೋಷ ನಿಮಗಿತ್ತು, ಆಪೋಸಿಟ್ ಪರ್ಸನ್ಗೆ ಇರಲಿಲ್ಲ ಅಂತಂದರೆ ನೀವು ಅವ್ರಿಗೆ ಅಡ್ಜಸ್ಟ್ ಆಗೋಕ್ಕೆ ಟ್ರೈ ಮಾಡಿ. ಇದು ಅಡ್ಜಸ್ಟ್ಮೆಂಟ್ ಬೇಸ್ಡ್ ಮೇಲೇ ಹೋಗುತ್ತೆ ಬಿಟ್ಟರೆ ಬೇರೆ ನೆಗೆಟಿವ್ ಏನಾದ್ರು ಆಗುತ್ತೆ ಅಂದರೆ ಜಾತಕದ ಪ್ರಕಾರ ಹೇಳಬೇಕಷ್ಟೇ. ಅದು ಬಿಟ್ಟು ಜಸ್ಟ್ ಒಬ್ರಿಗಿಲ್ಲ ಮಂಗಲ ದೋಷ ಒಬ್ರಿಗಿದೆ ಅಂತಂದರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಜೀವನ ಮಾಡಿ. ಇನ್ ಕೇಸ್ ಇದು ಅರೇಂಜ್ ಮ್ಯಾರೇಜ್ ಆಗಿತ್ತು ಅಂದರೆ ನಾನು ಸಜೆಸ್ಟ್ ಮಾಡೋದು ಮಂಗಲ ದೋಷ ಇಲ್ಲ ಅಂದರೆ ಮಂಗಲ ದೋಷ ಇಲ್ಲದೇ ಇರೋರನ್ನೇ ಮದುವೆ ಆಗಿ, ಇದ್ದರೆ ಇರೋರನ್ನೇ ಮದುವೆ ಆಗಿ ಅಂತ ಹೇಳ್ತೀನಿ. ಸೊ ದಟ್ಸ್ ಇಟ್. ಇಲ್ಲಿ ಯಾರು ಗಣ ಮ್ಯಾಚಿಂಗ್ ಬಗ್ಗೆ ಕೇಳಿದ್ದಾರೆ, ನಾನು ಹೇಳೋದು ಡಿಫ್ರೆಂಟ್ ಅಂದರೆ ಮನುಷ್ಯಗಣ, ದೇವಗಣ, ರಾಕ್ಷಸಗಣ ಅಂತ ಇರುತ್ತೆ. ಅಫ್ಕೋರ್ಸ್ ದೇವ ಮತ್ತು ರಾಕ್ಷಸರಿಗೆ ಜಗಳ ಆಗುತ್ತೆ, ಮಾನವ ಮತ್ತು ದೇವರ ಜೊತೆನೂ ಹೊಂದಾಣಿಕೆ ಆಗುತ್ತೆ, ರಾಕ್ಷಸ ಜೊತೆ ಹೋದ್ರೂ ಹೊಂದಾಣಿಕೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ಬರೀ ಗಣ ಮ್ಯಾಚಿಂಗ್ ಒಂದೇ ಮದುವೆಗೆ ಮ್ಯಾಟರ್ ಆಗುತ್ತಾ ಅಂತಂದರೆ, ಗಣ ಮ್ಯಾಚಿಂಗ್ ಮದುವೆಯಲ್ಲಿ 10%, ಅದೇನು 36 ಪಾಯಿಂಟ್ಸ್ ಬರಬೇಕು ಅದು ಒಂದು 10% ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಮ್ಯಾರೇಜ್ ಮೇಕಿಂಗ್ಗೆ ಆ ಒಂದು ಗಣ ಬಿಟ್ಟು ಇನ್ನೂ ತುಂಬ ವಿಷಯಗಳಿದೆ. ಆ ತುಂಬ ವಿಷಯಗಳ ಮೇಲೇ ಮದುವೆ ನಿರ್ಧಾರ ಆಗುತ್ತೆ. ಆದರೂ ನಾನು ಹೇಳೋದು ಮದುವೆ ಅನ್ನೋದು ಬಿಯಾಂಡ್ ಅಸ್ಟ್ರಾಲಜಿ. ನಮಗೆ ಅದು ಒಂದು ಕಾರ್ಮಿಕ್ ಪಾರ್ಟ್ನರ್ ಆಗಿ ಬರ್ತಾರೆ ಅಥವಾ ನಮಗೆ ಏನೋ ಅದು ಜನ್ಮದ ನಂಟು ಅಂತ ಹೇಳ್ಬೋದು. ನಾನು ಹೇಳೋದು ಬರೀ ಅಸ್ಟ್ರಾಲಜಿಯಿಂದ ಮದುವೆ ಡಿಸೈಡ್ ಮಾಡೋಕ್ಕಾಗುತ್ತೆ ಅಂದರೆ ಹೌದು, ಯಾವಾಗ ಆಗುತ್ತೆ ಹೇಗಾಗುತ್ತೆ ಅಂತ ಹೇಳ್ಬೋದು. ಬಿಟ್ಟರೆ ಮ್ಯಾರೇಜ್ನ ನಾನು ತುಂಬ ದೊಡ್ಡ ವಿಷಯವಾಗಿ ನೋಡ್ತೀನಿ. ಹಾಗೆ ನೋಡೋಣ. ಇನ್ ಕೇಸ್ ಗಣ ಏನಾದರೂ ಡಿಫ್ರೆಂಟ್ ಇತ್ತು, ಬೇರೆ ಆಸ್ಪೆಕ್ಟ್ ಎಲ್ಲ ಮ್ಯಾಚ್ ಆಗ್ತಿತ್ತು ಅಂದ್ರೂ ಥಮ್ಸ್ ಅಪ್.
ಸೊ ಇಲ್ಲಿ ಯಾರೋ ಒಂದು ತುಂಬ ಚೆನ್ನಾಗಿರೋ ಕ್ವಶನ್ ಕೇಳಿದ್ದಾರೆ, ಅಸ್ಟ್ರಾಲಜಿ ಅಂದರೆ ಜ್ಯೋತಿಷ್ಯ ಹೇಗೆ ಕಲಿಯೋದು ಅಂತ. ಜ್ಯೋತಿಷ್ಯ ಒಂದು ಆಕಾಶ ಅಂತ ಹೇಳೋಣ, ಅಷ್ಟು ವಿಷಯಗಳಿದೆ ಜ್ಯೋತಿಷ್ಯದಲ್ಲಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಅದು ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು 100% ಕಲಿತೀರಾ ಅಂತಲೇ ಅರ್ಥ ಇದೆ. ಯಾಕಂದರೆ ಈ ಒಂದು ಫೀಲ್ಡ್ ಎಲ್ಲರಿಗೂ ಇಂಟ್ರೆಸ್ಟು ಬರುವಂತಹ ಫೀಲ್ಡ್ ಅಲ್ಲ. ಸೊ ಇವಾಗ ನೀವು ಕಲಿತೀರಾ ಅಂತ ಹೇಳಿದರೆ ತುಂಬ ಬುಕ್ಸ್ಗಳು ಸಿಗುತ್ತೆ. ಹಾಗೆಯೇ ಒಳ್ಳೆ ಗುರುಗಳನ್ನ ಹುಡ್ಕೊಳ್ಳಿ, ತುಂಬ ಜನ ಹೇಳ್ಕೊಡ್ತಾರೆ. ಅವರಿಗೆ ಎಷ್ಟು ಗೊತ್ತೋ ಅವ್ರು ಯಾವ ಥರ ಹೇಳ್ಕೊಡ್ಬೋದು ಅದ್ರ ಮೇಲೆ ನೀವು ಗುರುಗಳನ್ನ ಚೂಸ್ ಮಾಡಿ, ಕನೆಕ್ಷನ್ ಬೆಳೆಯುತ್ತೆ ಅದು ಬಿಟ್ಟು ನಾನು ಸಜೆಸ್ಟ್ ಮಾಡೋದು ಡೈರೆಕ್ಟಾಗಿ ಯೂಟ್ಯೂಬ್ ವೀಡಿಯೋಸ್ಗೆ ಬರೋಕ್ಕೆ ಹೋಗ್ಬೇಡಿ. ಯಾಕಂದರೆ ತುಂಬ ಇನ್ಫಾರ್ಮೇಷನ್ ಒಬ್ಬರಿಂದ ಒಬ್ಬರಿಗೆ ಡಿಫರ್ ಆಗುವಾಗ ಕನ್ಫ್ಯೂಷನ್ ಆಗುತ್ತೆ. ಹಾಗೆ ಇನ್ಫಾರ್ಮೇಷನ್ ಓವರ್ಲೋಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗೆ ಮುಂದೆ ಪ್ರೆಡಿಕ್ಷನ್ ಕೊಡೋಕ್ಕೆ ನಿಮಗೆ ತುಂಬ ಹಿಂಸೆ ಪಡ್ಕೊಂಡು ಕೊಡಬೇಕಾಗುತ್ತೆ, ಯಾಕಂದರೆ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಜ್ಯೋತಿಷ್ಯ ಇಂಟ್ರೆಸ್ಟ್ ಬಂದಮೇಲೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ. ಬುಕ್ಸ್ ಇದೆ ಅಥವಾ ಗುರುಗಳಿರ್ತಾರೆ, ತುಂಬ ಜನ ಹೇಳ್ಕೊಡ್ತಾರೆ. ಇವಾಗ ಅದನ್ನು ಚೂಸ್ ಮಾಡಿಕೊಂಡು ನೀವು ಕಲಿಬೋದು. ಆಲ್ ದ ಬೆಸ್ಟ್ ಈ ಫೀಲ್ಡ್ಗೆ ನೀವೇನಾದರೂ ಎಂಟ್ರಿ ಕೊಡ್ತಾ ಇದ್ದರೆ. ಇದರಿಂದ ತುಂಬ ಪಾಸಿಟಿವ್ ರಿಸಲ್ಟ್ ನಿಮಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಒನ್ಸ್ ನೀವು ಜ್ಯೋತಿಷ್ಯ ಕಲಿತ ಮೇಲೆ. ಸೊ ಆಲ್ ದ ಬೆಸ್ಟ್. ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ಗೆ ನನಗೆ ದಿನ ಎಲ್ಲ ಮಾತಾಡ್ತೀನಿ, ಅಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಇದು. ಯಾರೇ ಒಬ್ರಿಗೆ ಅರ್ಥ ಮಾಡಿಸ್ಬೇಕು ಅಂದ್ರೂ. ಸೊ ನಾನು ಇದನ್ನು ಎಷ್ಟು ಶಾರ್ಟಾಗಿ ಹೇಳ್ಬೋದು ಅಷ್ಟು ಶಾರ್ಟಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಲೆಂತ್ ಆದರೆ ಮಿಸ್ ಮಾಡ್ಕೊಬೇಡಿ ಇನ್ಫಾರ್ಮೇಷನ್. ಲೆಂತ್ ಆದರೂ ಪರವಾಗಿಲ್ಲ, ನೋಡಿ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಭೂಮಿ ಮೇಲೆ ಹುಟ್ಟಿದ್ದೀರ. ಇದು ಭೂಮಿ ಅಂತ ತೊಗೊಳ್ಳೋಣ, ಇದು ನೀವು ಅಂತ ತೊಗೊಳ್ಳೋಣ. ನೀವು ಭೂಮಿ ಮೇಲೆ ಅಂತೂ ಹುಟ್ಟಿರೋದು ನಿಜ ಅಲ್ವಾ? ಮೇಲೆ ಸೂರ್ಯನ ಸುತ್ತ ಗ್ರಹಗಳು ಸುತ್ತುತ್ತಿರೋದು ನಿಜ ಅದೇ. ಸೊ ಇವಾಗ ನೀವು ಭೂಮಿ ಮೇಲೆ ಹುಟ್ಟಿದ ತಕ್ಷಣ, ಅಂದರೆ ಭೂಮಿ ಕಾಲಿಟ್ಟಿದ ತಕ್ಷಣ ನೀವು ಭೂಮಿಯಿಂದ ಫೋಟೋ ಹಿಂಗೆ ಕ್ಲಿಕ್ ಮಾಡಿದರೆ ಮೇಲೆ ಗ್ರಹಗಳು ಯಾವ ಸ್ಥಿತಿಯಲ್ಲಿ ತಿರುಗ್ತಿದೆ, ಪಾಸ್ ಅಂತಾನೆ ಸ್ಟ್ಯಾಚು ಆಟ ಆಡ್ತಾ ಇದ್ವಲ್ಲ ಆ ಥರ ಅಂದ್ಕೊಳ್ಳೋಣ. ಸ್ಟ್ಯಾಚು ಕೊಟ್ಟರೆ ಸ್ಟಾಪ್ ಆಗ್ತವೆ, ಫೋಟೋ ಕ್ಲಿಕ್ ಆಗುತ್ತೆ, ಅದು ನಿಮ್ಮ ಜನ್ಮ ಜಾತಕದ ಕುಂಡಲಿಯಲ್ಲಿ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ರಾಶಿ ಇರ್ತೀರ, ಯಾವುದೋ ಒಂದು ಲಗ್ನ ಇರ್ತೀರ, ಗ್ರಹಗಳು ಇಷ್ಟಿಷ್ಟು ಡಿಗ್ರಿಯಲ್ಲಿ ತಿರುಗ್ತೈತಿ ಎಲ್ಲನೂ ನೋಟ್ ಡೌನ್ ಮಾಡ್ತಾರೆ ಅಂತ ಹೇಳೋಣ. ಅಲ್ಲಿಗೆ ಅದನ್ನು ಬಿಡೋಣ. ಸೊ ಇವಾಗ ನಿಮ್ಮ ಜಾತಕದಲ್ಲಿ ಆಲ್ರೆಡಿ ಇದೆ ನೀವು ಈ ಭೂಮಿ ಮೇಲೆ ಬಂದಿರೋದು. ಯಾಕೆ ನಿಮ್ಮ ಭೂಮಿ ಮೇಲೆ ಬಂದಮೇಲೆ ಇಷ್ಟು ವರ್ಷಕ್ಕೆ ಈ ಥರ ಎಜುಕೇಷನ್ ಈ ಪ್ರಾಬ್ಲಮ್ ಬರ್ಬೋದು, ಅಥವಾ ಈ ಪ್ರಾಬ್ಲಮ್ ಬರದೇ ಇರ್ಬೋದು, ಈ ಜಾಬ್ ಇಷ್ಟು ಚೆನ್ನಾಗಿರುತ್ತೆ, ದುಡ್ಡು ಇಷ್ಟು ಚೆನ್ನಾಗಿ ಮಾಡ್ತೀರಾ, ಅದೆಲ್ಲರೂ ಇರುತ್ತೆ. ನೀವು ಜ್ಯೋತಿಷ್ಯ ಕೇಳಿಲ್ಲ ಯಾರ ಹತ್ರ ಅಂದ್ರೂ ಅದು ಹಾಗೇ ಆಗುತ್ತೆ. ಆ ಥರ ಈವೆಂಟ್ಸ್ ಎಲ್ಲರ ಹತ್ರ ಜ್ಯೋತಿಷ್ಯ ಕೇಳ್ಕೊಂಬಂದ್ರೂ ಅದು ಈವೆಂಟ್ಸ್ ಆಗುತ್ತೆ. ಜ್ಯೋತಿಷ್ಯ ಕೇಳಿಲ್ಲ ಅಂತಂದರೆ ಸುತ್ತಿ ಬಳಸಿ ಒಂದು ಗೋಲ್ನ ರೀಚ್ ಆಗ್ತೀರ. ಅದೇ ಜ್ಯೋತಿಷ್ಯ ಕೇಳಿ ನಿಮಗೆ ನಿಮ್ಮ ಸ್ಟ್ರೆಂತ್ ವೀಕ್ನೆಸ್ ಗೊತ್ತಾದಮೇಲೆ ಸ್ಟ್ರೇಟ್ ರೋಡಲ್ಲಿ ಹೋಗ್ತೀರಾ. ಸೊ ಇಲ್ಲಿ ಟೈಮ್ ಡಿಫ್ರೆನ್ಸ್ ಆಗುತ್ತೆ ನಿಮ್ಮ ಲೈಫಲ್ಲಿ ನಿಮ್ಮ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಹಾಗೆ ಸಲ್ಯೂಷನ್ ಅಂತ ಬಂದಾಗ ಸಲ್ಯೂಷನ್ ಯಾವುದೇ ಒಂದು ಜ್ಯೋತಿಷಿ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕೆ ನಾವೇನೋ ದೇವ್ರ ಅಲ್ಲ ಅಲ್ವಾ? ನಿಮ್ಮ ಕರ್ಮದಲ್ಲಿ ಒಂದಷ್ಟು ರೆಮಿಡೀಸ್ನ ಕೊಟ್ಬಿಟ್ಟು ಒಂದು ಗ್ರಹ ಒಳ್ಳೆಯದಾಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು ಬಿಟ್ಟರೆ, ಅಥವಾ ನಿಮ್ಮ ಕರ್ಮದಲ್ಲಿ ಕೆಟ್ಟ ಕರ್ಮಗಳನ್ನ ಹೋಗಿಸ್ಕೊಳೋದಕ್ಕೆ ಸಲ್ಯೂಷನ್ ಕೊಡ್ಬೋದು. ಆ ಸಲ್ಯೂಷನ್ ಹಾಗೆ ರೆಮಿಡಿ ಮಾಡೋದು ನಿಮ್ಮ ಕೈಯಲ್ಲಿರುತ್ತೆ. ಸೊ ಸಲ್ಯೂಷನ್ ನಾವು ಮಾಡೋಕ್ಕಾಗಲ್ಲ, ಅದನ್ನು ನೀವೇ ಮಾಡ್ಕೋಬೇಕು. ನಾವು ಒಂದು ದಾರಿ ತೋರಿಸ್ತೀವಿ ಅಷ್ಟೇ. ಯಾವುದೇ ಒಂದು ಜ್ಯೋತಿಷ್ಯ ಕೇಳಿದ ತಕ್ಷಣ ಲೈಫ್ ಏನೋ ಚೇಂಜ್ ಆಗೋಲ್ಲ, ಆಲ್ರೆಡಿ ಇಲ್ಲಿದೆ. ಫಾರ್ ಎಕ್ಸಾಂಪಲ್, ಸ್ಕೂಲ್ಗೆ ಹೋಗ್ತಾ ಇದ್ವಿ, ಸ್ಕೂಲಲ್ಲಿ ಒಂದು ಸಬ್ಜೆಕ್ಟ್ಸ್ ಅಂತ ಇರ್ತಾಯಿತ್ತು, ಒಂದು ಸಬ್ಜೆಕ್ಟ್ ಒಂದು ಟೀಚರ್ ಅಂತ ಇರ್ತಾಯಿದ್ರು. ಆ ಬುಕ್ಕಲ್ಲಿ ಏನಿದೆ ಬರ್ತಾಯಿದ್ರು, ಲೆಸನ್ ಹೇಳ್ಕೊಡ್ತಾಯಿದ್ರು, ನಾವು ಅರ್ಥ ಮಾಡ್ಕೊತಿದ್ವಿ, ಎಕ್ಸಾಮ್ ಬರೀತಿದ್ವಿ. ಎಕ್ಸಾಕ್ಟ್ಲಿ ಸೇಮ್ ವೇ ಈಗ ನಿಮ್ಮ ಜಾತಕದಲ್ಲಿ ಏನಿದೆ ಅದನ್ನು ಓದೋಕ್ಕೆ ಇರೋದು ಜ್ಯೋತಿಷ್ಯರು. ಈಗ ನಮಗೆ ಸೈನ್ಸ್ ಟೀಚರ್ ಆದರೆ ಸೈನ್ಸ್ ಲೆಸನ್ ಹೇಳ್ಕೊಡ್ತಾರೆ. ಹಾಗೆ ಆಸ್ಟ್ರಾಲಜರ್ಸ್ ನಿಮ್ಮ ಜ್ಯೋತಿಷ್ಯನ ಓದಿ ಹೇಳ್ತಾರೆ. ಅದನ್ನು ಅರ್ಥ ಮಾಡಿಕೊಂಡು ಎಷ್ಟು ನೀಟಾಗಿ ನಿಮ್ಮ ಲೈಫ್ನ ನೀವು ಫ್ರೇಮ್ ಮಾಡ್ಕೋಬೋದು, ನೀವು ಬೌಂಡ್ರೀಸ್ ಎಲ್ಲ ಹಾಕ್ಕೋಬೋದು, ಅಥವಾ ಗೋಲ್ನ ಹೇಗೆ ರೀಚ್ ಮಾಡ್ಬೋದು ಅಂತ ಹೇಳೋದು ಮಾತ್ರ ಆಸ್ಟ್ರಾಲಜಿ, ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಈಗ ನಂಬೇಕಾ ಬಿಡಬೇಕಂದ್ರೆ ಇದು ಸಬ್ಜೆಕ್ಟಿವ್ ಮ್ಯಾಟರ್ ಆಗುತ್ತೆ. ಸಬ್ಜೆಕ್ಟಿವ್ ಮ್ಯಾಟರ್ ಅಂತ ಹೇಳೋದಾದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಬಿಲೀಫ್ ಇರುತ್ತೆ. ನನಗೆ ಜ್ಯೋತಿಷ್ಯ ಅಂದರೆ ರಿಯಾಲಿಟಿ ಅನ್ಸಿದ್ರೆ, ಒಬ್ಬೊಬ್ಬರಿಗೆ ಜ್ಯೋತಿಷ್ಯ ಅಂದರೆ ಭಯ ಹುಟ್ಟಿಸ್ತಾರೆ ಅಂತ ಹೇಳ್ಬೋದು. ಒಬ್ಬ ಖುಷಿ ವಿಚಾರಗಳು ಅನ್ನೋದಾದರೆ ಒಬ್ಬೊಬ್ಬರಿಗೆ ಜ್ಯೋತಿಷ್ಯ ಕ್ಲಾರಿಟಿ ಕೊಡ್ಬೋದು. ಸೊ ಇದು ಸಬ್ಜೆಕ್ಟಿವ್ ಮ್ಯಾಟರ್ ಆಗಿರೋದ್ರಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಇದು ನಂಬಬೇಕಾ ಬೇಡವಾ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಬಟ್ ನನ್ನ ಕಡೆಯಿಂದ ಎಷ್ಟು ಈಸಿಯಾಗಿ ನಿಮ್ಗೆ ಅರ್ಥ ಮಾಡಿಸ್ಬೋದು ಅಷ್ಟು ಈಸಿಯಾಗಿ ನಿಮ್ಗೆ ಕನ್ವೆ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾಕಂದರೆ ಜ್ಯೋತಿಷ್ಯ ಆಲ್ರೆಡಿ ನಿಮ್ಮ ಹುಟ್ಟಿದಾಗಲೇ ಬರ್ದಿರೋದು, ನಾವೇನೋ ಹೊಸದಾಗಿ ನಿಮಗೆ ಕೊಡೋದಲ್ಲ. ಸೊ ನಾವು ಹೇಳಿದ್ರೂ ಆ ಈವೆಂಟ್ಸ್ ಆಗೇ ಆಗುತ್ತೆ, ಹೇಳಲಿಲ್ಲ ಅಂದರೂ ಆ ಈವೆಂಟ್ಸ್ ಆಗೇ ಆಗುತ್ತೆ. ಸೊ ಜ್ಯೋತಿಷ್ಯ ಕೇಳೋದ್ರಿಂದ ರೋಡ್ ನಿಮಗೆ ಆ ಒಂದು ಗೋಲ್ನ ರೀಚ್ ಆಗೋದಕ್ಕೆ ಈಸಿ ವೇ ಮಾಡಿಕೊಡುತ್ತೆ ಅಂತ ಹೇಳ್ಬೋದು ಅಷ್ಟೇ. ಸೊ ನಂಬೇಕಾ ಬಿಡಬೇಕಾ ನಿಮ್ಮ ಮೇಲೆ ಬಿಟ್ಟಿದ್ದು. ಯಾರು ಫೋರ್ಸ್ಫುಲಿ ನಂಬಿಸೋಕ್ಕೂ ಆಗಲ್ಲ, ಯಾಕಂದರೆ ಇದು ಎಮೋಷನ್ಸ್ ಜೊತೆ ಕನೆಕ್ಟ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ. ಸೊ ಫೋರ್ಸ್ಫುಲಿ ನೀವು ನಂಬಕ್ಕೆ ಹೋಗ್ಬಿಡಿ. ನಂಬಿಕೆ ಬರೋ ಟೈಮಲ್ಲಿ ಅದಾಗದೇ ಬರುತ್ತೆ. ನಂಬಿಲ್ಲ ಅಂತಂದ್ರೆ ನಿಮ್ಮ ಜೀವನ ಹೇಗೆ ನಡಿಬೇಕು ಹಾಗೆ ನಡೆಯುತ್ತೆ.
ಓಕೆ, ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಯಾವ ಟಾಪಿಕ್ ಮೇಲೆ ನಿಮಗೆ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಮಾಡಿ, ಅದ್ರ ಮೇಲೆ ವೀಡಿಯೋಸ್ ಮಾಡ್ತೀನಿ. ಇಲ್ಲಿ ನಾನು ಪ್ರತಿ ವಾರ ಒಂದೊಂದು ವಿಡಿಯೋ ಜೊತೆಗೆ ಬರ್ತೀನಿ, ಹಾಗೆ ನಿಮ್ಮಲ್ಲಿರೋ ಗೊಂದಲಗಳನ್ನ ಹೋಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮಗೆ ಗೊತ್ತಿರೋರಿಗೆ ಈ ಥರ ಒಂದು ಡೌಟ್ಸ್ ಇತ್ತು ಅಂದರೆ ಆನ್ಸರ್ ಕೂಡ ಇದೆ, ಅದರಿಂದ ಶೇರ್ ಕೂಡ ಮಾಡಿ. ಸೊ ಪ್ರತಿ ವಾರ ನನ್ನ ಚಾನಲಲ್ಲಿ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ. ಪ್ರತಿ ವಾರ ಸಂಡೇ ಮೀಟ್ ಆಗೋಣ.